Hi guys, Namaskara. Hope you all are doing well. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ವಿನೋದ್ ಬ್ಲಾಗ್ಸ್. ನೋಡ್ರಿ, ನಾನು ನನ್ನ ತವ್ರ ಮನೆಗೆ ಬಂದಿದ್ದೆ. ತವ್ರ ಮನೆಗೆ ಇವತ್ತು ಅಮಾಸೆ ಇರ್ತಲ್ಲ, ಸೊ ಅದೇ ಇಲ್ಲೇ ಒಂದು ಕುಂಟೋಜಿಗೆ ಹೋಗಿ ಬರ್ಬೇಕಂತ. ಭಾಳ ಸಮೀಪ ಆಗುತ್ತಾ ಕುಂಟೋಜಿ ಬಸವಣ್ಣ, ನಮ್ಮ ಮನೆ ದೇವರು. ಸೊ ಬಂದ್ರೆ ಆಯ್ತಂತ ಹೇಳ್ತಂದೆ. ನೋಡ್ರಿ, ನಾನು ನಮ್ಮ ಯಜಮಾನ್ರು ಇಬ್ರು ಕೂಡ ಬಂದೇವಿ. ಅವ್ರು ಡ್ರೈವ್ ಮಾಡತ್ತಾರ. ನಗಕತ್ತಾರ ನೋಡ್ರಿ, ಯಾಕೆ ನಗಕತ್ತಾರ ಇಲ್ಲ ನೋಡ್ರಿ, ಕುಂಟೋಜಿಗೆ ಬಂದ್ವಿ. ಈ ಕುಂಟೋಜಿ ಬಸವಣ್ಣನ ವಿಶೇಷತೆ ಏನಂತಂದ್ರೆ, ಇದು 12ನೇ ಶತಮಾನದಾಗ ಬಸವಣ್ಣವರು ಲೋಕ ಕಲ್ಯಾಣಕ್ಕೆ ಇಲ್ಲಿ ಹೋಗುವಾಗ ಇಲ್ಲಿ ಕೂಡ ಬಂದು ಹೋಗ್ಯಾರ ಅನ್ನೋದು ಒಂದು ಮಾಹಿತಿ ಐತೆ ನೋಡ್ರಿ. ಈ ಗುಡಿ ಮತ್ತೊಂದು ವಿಶೇಷತೆ ಏನಂದ್ರೆ, ಉತ್ತರಕ್ಕಿರೋದು ಅಲಿಸಾಬ್ ದರ್ಗಾರಿ, ದಕ್ಷಿಣಕ್ಕೆ ಗಂಗಪ್ಪಯ್ಯನ ಗುಡಿ, ಪಶ್ಚಿಮಕ್ಕೆ ಗಣಮಠೇಶ್ವರ ಗುಡಿ, ಪೂರ್ವಕ್ಕಿರುವುದು ಮಳೆ ಬಸವಣ್ಣ, ನಡಬರ್ಕ ಏನದನಲ್ರಿ ಅವನೇ ಕುಂಟೋಜಿ ಬಸವಣ್ಣ. ಚಾಲುಕ್ಯ ಜಯಸಿಂಹ ಎರಡನೇದವರು ಈ ದೇವಸ್ಥಾನಕ್ಕೆ ದಾನ ಧರ್ಮ ಮಾಡ್ಯಾರಂತ ಸೌತ್ ಇಂಡಿಯಾ ರೆಕಾರ್ಡ್ ಬುಕ್ ಒಳಗೆ ಉಲ್ಲೇಖ ಆಗೈತೆ ನೋಡ್ರಿ. ಅಂದರೆ ಎಷ್ಟು ಹಳೆ ಕಾಲದ ದೇವಸ್ಥಾನ ಇರ್ಬೋದು ಇದು. ಭೂಮಿ ಹೊತ್ತು ಆಳುವನೇ ಬಸವಣ್ಣ. ಆ ಬಸವಣ್ಣನ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ, ನಮ್ಮ ಮೇಲೂ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ನಾವು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮನಾಥ, ಈ ಬಸವಣ್ಣನ ಆಶೀರ್ವಾದ ತಗೊಂಡು ನಮಸ್ಕರಿಸಿ ನಾವು ಮುಂದೆ ಹೊಂಟ್ವಿ ನೋಡ್ರಿ. ಹಂಗೆ ನಮಸ್ಕರಿಸಿ ಹೊರಗೆ ಬಂದ್ರೆ ಬಸವಣ್ಣನ ಮುಂದಿರೋನೇ ಪರಮೇಶ್ವರ, ಶಿವನ ಗುಡಿ ನೋಡ್ರಿ. ಅದನ್ನು ನಿಮಗೆ ತೋರಿಸ್ತೀನಿ ನಾನು. ಭಾಳ ಶಾಂತಚಿತ್ತವಾದ ಶಿವನ ಮೂರ್ತಿ ಐತಿ ನೋಡ್ರಿ, ಶಿವನ ಲಿಂಗು ಐತಿ ನೋಡ್ರಿ. ಇವತ್ತು ಅಮಾಸೆ ಆದ ಕಾರಣ ಎಲ್ಲರೂ ಜನ ಬಂದಿದ್ರು ಗುಡಿಗೆ, ದೇವಸ್ಥಾನಕ್ಕೆ. ನಮ್ಮ ಸೈಡ್ ನಾವು ಗುಡಿ ಅಂತೇವ್ರಿ ನೋಡ್ರಿ. ಇಲ್ಲಿರೋದೇ ಆ ಶಿವನ ಶಿವನ ಆಶೀರ್ವಾದ ಸಿಗಲಿ, ಇರಲಿ ಅಂತ ಇನ್ನೊಮ್ಮೆ ಕೇಳ್ಕೊಂತ ನಾವು ಪ್ರಾರ್ಥನೆ ಮಾಡಿ ಮತ್ತೆ ಮುಂದೆ ಹೊಂಟೀವಿ ನೋಡ್ರಿ. ಹಂಗ ಮುಂದೆ ನಾವು ಜೇವಡ್ಗಿಗೆ ಬಂದೀವಿ ನೋಡ್ರಿ. ಇದು ಇರೋದು ಬಾಗೇವಾಡಿ ತಾಲೂಕು ಒಳಗೆ ಐತಿ ಜೇವಡ್ಗಿ. ಪ್ರತಿ ಅಮಾವಾಸ್ಯೆಗೂ ಇಷ್ಟ ಗದ್ಲಿರುತ್ತೆ ನೋಡ್ರಿ. ಇದು ಜಾತ್ರೆ ನಡೆಯೋದ್ರಿಂದ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಕೂಡ ಚಲೋ ಆಕ್ಕಾವ ನೋಡ್ರಿ. ಅಜ್ಜಾರ್ದು, ಶಿವಪ್ಪ ಅಜ್ಜಾರ್ದು ಭಾಳ ಇತಿಹಾಸ ದೊಡ್ಡದೈತ್ರಿ. ಇವರು ಪವಾಡ ಪುರುಷರು. ಮುತ್ತೆಯವ್ರ ಬಗ್ಗೆ ಮುಂದೆ ಹೇಳ್ತೀನಿ ರೀ. ಮೊದಲು ನೋಡ್ರಿ, ಇವು ಮಿಠಾಯಿ ಅಂಗಡಿಗಳು, ಬೇಕ್ರಿ ಬಂದೀಗ ಮಿಠಾಯಿ ಅಂಗಡಿಗೆ ಬೆಲೆನೇ ಇಲ್ಲಾರಂಗಾಗೈತೆ ನೋಡ್ರಿ. ಬಜ್ಜಿ ಮಾತ್ರ ಇಲ್ಲಿ ಭಾಳ ಫೇಮಸ್ ನೋಡ್ರಿ. ನೋಡ್ರಿ, ಎಲ್ಲ ಸಣ್ಣ ಅಂಗಡಿಗಳು ಆನ್ಲೈನ್ ಅಮೆಝಾನ್, ಫ್ಲಿಪ್ಕಾರ್ಟ್ ಅಂತೆಲ್ಲ ಬಂದು ಸಣ್ಣ ಪುಟ್ಟ ವ್ಯಾಪಾರಗಳಿಗೆ ಭಾಳ ಹೊಡೆದು ಕೊಟ್ಬಿಟ್ಟೈತೆ ನೋಡ್ರಿ. ಹಿಂಗೆ ಜಾತ್ರೆ ಆಗೋದ್ರಿಂದ ಎಷ್ಟು ಅವ್ರಿಗೆ ಲಾಭ ಆಗತ್ತೆ ರೀ. ಇನ್ನೂ ಇಷ್ಟೆಲ್ಲ ನೋಡೋಕೆ ಸಿಗುತ್ತಂದ್ರೆ ಭಾಳ ಖುಷಿ ವಿಷಯ ನೋಡ್ರಿ. ಹೆಣ್ಮಕ್ಳು ಎಂಥ ಚಂದ ಜಾತ್ರೆಯಾಗ ಬಳಿ ಉಟ್ಕೊಳಕತ್ತಾರ. ಇನ್ನು ಇಂಥ ಪರಂಪರೆ ಉಳ್ದೈತಿ ಅಂತಂದ್ರೆ ಭಾಳ ನೋಡೋಕೆ ಎಷ್ಟು ಖುಷಿ ವಿಷಯ ಅಲ್ರಿ. ನೋಡ್ರಿ, ಎಷ್ಟು ಚಂದ ಎಲ್ಲ ಮಾರುಕಟ್ಟೆ ಎಲ್ಲ ಎಂಥ ಚಂದ ಮಾರಾಕತ್ತಾರ ನೋಡ್ರಿ. ಇದು ಇಲ್ಲ ಅನ್ನಲ್ರಿ, ಎಲ್ಲ ಬಂದಿರ್ತೈತೆ ನೋಡ್ರಿ ಜಾತ್ರೆ ಒಳಗೆ. ನೋಡ್ರಿ, ಇಲ್ಲೇ ರೊಟ್ಟಿ ಬುಟ್ಟಿನೂ ಮಾರಾಕಿಟ್ಟಿದ್ರು. ಎಷ್ಟು ಚಂದ ಅದಾವ ನೋಡ್ರಿ ರೊಟ್ಟಿ ಬುಟ್ಟಿ. ನಾವು ಹೋಗಿದ್ವಿ, ಕೇಳಿದ್ವಿ. ಅಲ್ಲೇ ಯಾರಿಗೂ 10 ರೂಪಾಯಿ ಕಮ್ಮಿ ಬಿದ್ದಿತ್ತು. ಇರ್ಲಿ ತಗೊಂಡು ಹೋಗಂತ ಹೇಳ್ಕೊಟ್ರು ನೋಡ್ರಿ ಅಜ್ಜಿಯರು. ಇಂಥವ್ರು ಇರೋದ್ರಿಂದನೇ ಇನ್ನು ಮಳೆ ಅದು ಚಲೋ ಆಗಕತ್ತೈತೆ ನೋಡ್ರಿ. ಮುತ್ಯಾರ್ದು ಇದು ಗುಡಿ ಬಂದ ಬಿಡ್ತು. ಮುತ್ಯಾರು ಎಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ಒಂದು ರೂಪ ತಾಳ್ದವ್ರು ನೋಡ್ರಿ ಇವ್ರದ್ದು ಹೇಳ್ಬೇಕಂದ್ರೆ ಭಾಳ ಐತೆ ನೋಡ್ರಿ ಹೇಳಕ್ಕೆ. ನೋಡ್ರಿ, ಸಿದ್ಧಿ ಪುರುಷರು ಇವರು, ಶಿವಶರಣರು ಇವರು. ಎಷ್ಟೋ ಅವಾಗ ದನ ಕರಕ್ಕೆ ರೋಗ ರುಜಿನಗಳು ಬಂದಾಗ ಅವರು ತಮ್ಮ ಶಕ್ತಿಲೇನೆ ಎಲ್ಲ ಕಮ್ಮಿ ಮಾಡ್ಯಾರಿ. ಹೀಗಾಗಿ ಪ್ರತಿ ಅಮಾವಾಸ್ಯೆ ದಿವಸ ದನ ಕರುಗಳನ್ನು ತಂದು 5 ಸುತ್ತ ಅಥವಾ 2 ಸುತ್ತ ಹಾಯಿಸಿದ್ರೆ ಅವರಿಗೆ ಆ ದನಕ್ಕೆ ಕರಕ್ಕೆ ಏನಾರ ಆಗಿದ್ರೆ ಕಮ್ಮಿನೇ ಆಗುತ್ತೆ ನೋಡ್ರಿ. ಆಶೀರ್ವಾದ ನೀವು ತಗೋರಿ. ಮುತ್ಯಾರ್ದು, ಶಿವಪ್ಪ ಅಜ್ಜಾರ್ದು ಆಶೀರ್ವಾದ ನಿಮ್ಮ ಮೇಲೇನೂ ಇರಲಿ, ನಮ್ಮ ಮೇಲೇನೂ ಇರಲಿ. ಎಲ್ಲರಿಗೂ ಒಳ್ಳೇದಾಗಲಿ ನೋಡ್ರಿ.
ನೋಡ್ರಿ ಅಜ್ಜಾರ್ದು ಭಾಳ ಸತ್ಯತೆ ಐತಿ. ಮತ್ತು ಇಲ್ಲಿ ವಿಶೇಷತೆ ಏನಂದ್ರೆ ತುಪ್ಪ ಕೊಡ್ತಾರೆ ಹಚ್ಕೊಳಕ್ಕೆ. ಯಾರಿಗಾರ ಗಂಟಾಗಿದ್ರೆ ಹುಣ್ಣಾಗಿದ್ರೆ ಏನಾರ ಆಗಿದ್ರೆ ಅಜ್ಜಾರ ಹೆಸರಲ್ಲೇ ಹಚ್ಕೊಂಬಿಟ್ರೆ ಏಕ್ದಮ್ ಕಮ್ಮಿನ ಆಗತ್ತೆ ನೋಡ್ರಿ. ಅಷ್ಟು ಪವಾಡ ಪುರುಷರು ಇವರು ಶಿವಪ್ಪ. ಮತ್ತೊಂದು ವಿಶೇಷತೆ ಅಂತಂದ್ರೆ ಇಲ್ಲೆಲ್ಲ ದಾರ ಕಟ್ಕೋತಾರೆ ನೋಡ್ರಿ. ಇವನು ಶಿವಪ್ಪ ಅಜ್ಜಾರ ಹೆಸರಲ್ಲೇನೆ ದಾರ ಕಟ್ತಾರೆ ನೋಡ್ರಿ. ಸಣ್ಣ ಮಕ್ಕಳು ಕಿರಿಕಿರಿ ಮಾಡಾಕತ್ರ, ದೊಡ್ಡವ್ರಿಗೆ ಏನಾರ ಕಿರಿಕಿರಿ ಅನ್ಸಿತ್ತಂದ್ರೆ ಹಿಂಗೊಂದು ದಾರ ಕಟ್ಕೊಂಡ್ಬಿಟ್ರೆ ಎಲ್ಲ ಆರಾಮಾಗತ್ತೆ ನೋಡ್ರಿ. ಇದೊಂದು ವಿಶೇಷತೆ ಐತೆ ನೋಡ್ರಿ. ಜನ ಎಲ್ಲ ಎಷ್ಟು ಕಾಯಿ ಕಟ್ಟಾರ, ಅವ್ರವ್ರು ಬೇಡ್ಕೊಂಡು ಹಂಗೆ ಕಾಯಿ ಕಟ್ತಾರೆ ನೋಡ್ರಿ ಇಲ್ಲೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 4, 3, 2, 1